ಕುಂಭರಾಶಿಯವರಿಗೆ ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಾಶಿಯಲ್ಲಿ ಮುಂಬರುವ 3 ದಿನಗಳು ನಿಮಗೆ ಬಹಳ ಮುಖ್ಯ ಮತ್ತು ವಿಶೇಷವಾಗಿರಲಿವೆ ಎಂದು ನಾವು ನಿಮಗೆ ಹೇಳೋಣ. ಸ್ನೇಹಿತರೆ, ಮುಂದಿನ 3 ದಿನಗಳ ಸಮಯವು ನಿಮ್ಮೆಲ್ಲರ ಜೀವಿತಾವಧಿಯಲ್ಲಿ ಬಹಳ ಮುಖ್ಯವಾದ ಘಟನೆಯಾಗಲಿದೆ ಎಂದು ನಾವು ನಿಮಗೆ ಹೇಳೋಣ. ಸ್ನೇಹಿತರೆ, ನೀವದನ್ನು ಕೇಳಿ ದಿಗ್ಭ್ರಮೆಗೊಳ್ಳುವಿರಿ. ಹೌದು ಸ್ನೇಹಿತರೆ, ಈಗ ವಿಷಯವು ಮನೆಯನ್ನು ಮೀರಿ ಹೋಗಿದೆ. ಈಗ ಸಮಯವಿದೆ, ನೀವು ಈ ಎಲ್ಲ ಗುಂಡಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ನಾವು ನಿಮಗೆ ಹೇಳೋಣ. ಸ್ನೇಹಿತರೆ, ಇದು ನಿಮಗೆ ತುಂಬಾ ಅದೃಷ್ಟವೆಂದು ಸಾಬೀತುಪಡಿಸುತ್ತದೆ. ಈ ವಿಡಿಯೋ ನಿಮಗಾಗಿ ದೇವರು ನೀಡಿದ ವರವಾಗಿದೆ. ಹೌದು ಸ್ನೇಹಿತರೆ, ಇಂದಿನ ವಿಡಿಯೋವನ್ನು ಬಹಳಷ್ಟು ಕಠಿಣ ಪರಿಶ್ರಮ ಮತ್ತು ಸಾಕಷ್ಟು ಯೋಜನೆಯೊಂದಿಗೆ ಮಾಡಲಾಗಿದೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಎಲ್ಲಾ ಗುಣಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇದನ್ನು ಮಾಡಲಾಗಿದೆ. ನಿಮ್ಮ ತಪ್ಪುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇದನ್ನು ಮಾಡಲಾಗಿದೆ. ಎಲ್ಲದರ ನಂತರ ನಿಮ್ಮ ಮಲಗುವ ಅದೃಷ್ಟದ ಧ್ವನಿ ಮುಳುಗುವಂತೆ ನೀವು ಏನು ಮಾಡುತ್ತೀರಿ? ಇದರಿಂದ ನೀವು ನಾಳೆ ಯಾವುದೇ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲಿರುವ ಈ ಎಲ್ಲ ವಿಷಯಗಳನ್ನು ಒಂದು ರೀತಿಯಲ್ಲಿ ಸ್ನೇಹಿತರೆ, ಇದು ನಿಮ್ಮ ಜೀವನವನ್ನು ನಡೆಸುವ ಹೊಸ ಮಾರ್ಗವಾಗಿರುತ್ತದೆ. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ, ಈಗ ನೀವು ಯಾವುದೇ ತಪ್ಪುಗಳನ್ನು ಮಾಡಿದ್ದರೂ ನೀವು ಆ ತಪ್ಪುಗಳನ್ನು ಮತ್ತು ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ಸ್ನೇಹಿತರೆ, ಇದು ನಿಮ್ಮ ಸರಿಪಡಿಸುವ ಮೊದಲ ಹೆಜ್ಜೆ ಎಂದು ನಾವು ಭಾವಿಸುತ್ತೇವೆ. ತಪ್ಪುಗಳು. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಎಲ್ಲಾ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ಸ್ನೇಹಿತರೆ, ನಾವು ಇದರ ಬಗ್ಗೆ ಹೆಚ್ಚು ಮಾತನಾಡುವುದಿಲ್ಲ. ಇವೆಲ್ಲದರ ಬಗ್ಗೆ ನಾವು ನಿಮ್ಮೊಂದಿಗೆ ಯಾವ ಸ್ನೇಹಿತರಿಗೆ ಪೂರ್ಣ ವಿವರವಾಗಿ ಬಹಳ ಮುಖ್ಯ. ಅದಕ್ಕೂ ಮೊದಲು, ನೀವು ದೇವರನ್ನು ನಿಜವಾದ ಹೃದಯದಿಂದ ನಂಬಿದರೆ, ಯಾವುದೇ ದೇವರನ್ನು ನಂಬಿದರೆ, ಭಗವಾನ್ ಭೋಲೆನಾಥ್, ಮಾತಾ ಲಕ್ಷ್ಮಿ, ಶ್ರೀಹರಿ ವಿಷ್ಣುಜಿ, ನೀವು ನಿಜವಾದ ತಾಯಿ ಎಂದು ಪರಿಗಣಿಸುವವರು ದೇವರು ಮತ್ತು ದೇವತೆಗಳಲ್ಲಿ ನಿಜವಾದ ನಂಬಿಕೆಯನ್ನು ಹೊಂದಿರುತ್ತಾರೆ. ಆದರೆ ಸ್ನೇಹಿತರೆ, ನಿಮ್ಮ ಹೃದಯಕ್ಕೆ ಹತ್ತಿರವಿರುವ ದೇವರು, ಸ್ನೇಹಿತರೆ, ದಯವಿಟ್ಟು ಅವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಸ್ನೇಹಿತರೆ, ನಿಮ್ಮ ಬ್ರಹ್ಮದೇವತೆ ಅತ್ಯಂತ ಗೌರವಾನ್ವಿತ ದೇವರು. ನಿಮ್ಮ ಕಾರ್ಯಗಳ ಹೊಸ ರಚನೆಯನ್ನು ರಚಿಸುತ್ತಾನೆ, ನಿಮ್ಮ ಮನಸ್ಸಿಗೆ ಹೊಸ ಶಕ್ತಿಯನ್ನು ನೀಡುತ್ತಾನೆ. ರಾಹುವಿನ ಮೇಲೆ ಯಾರು ನಿಮ್ಮ ಮೇಲೆ ವರ್ತಿಸುತ್ತಾರೋ ನೀವು ಮಾರ್ಗದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ಸ್ನೇಹಿತರೆ, ಈ ವಿಷಯಗಳು ಭಕ್ತಿ, ಭರವಸೆ ಮತ್ತು ನಂಬಿಕೆಯ ಮೇಲೆ ಬರುತ್ತವೆ. ನೀವು ದೇವರನ್ನು ನಂಬಿದರೆ ನೀವು ಕಮೆಂಟ್ ಮಾಡಬೇಕು ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಹೌದು ಸ್ನೇಹಿತರೆ, ನೀವು ಯಾವಾಗಲೂ ಇವುಗಳಿಗಾಗಿ ಪ್ರಯತ್ನಿಸುತ್ತಲೇ ಇರುತ್ತೀರಿ. ಆದರೂ ಸ್ನೇಹಿತರೆ, ನಿಮ್ಮ ರಾಶಿ ಚಕ್ರವು ಗೌರವದಲ್ಲಿ ಸ್ವಲ್ಪ ದುರ್ಬಲವಾಗಿರುತ್ತದೆ. ಏಕೆ? ಸ್ನೇಹಿತರೆ, ನೀವು ಯಾವಾಗಲೂ ಇತರರನ್ನು ಗೌರವಿಸುತ್ತೀರಿ ಮತ್ತು ಜನರು ಇದನ್ನು ನಿಮಗೆ ಹೇಳುತ್ತಾರೆ. ಅವರು ನಿಮ್ಮನ್ನು ಕ್ಷಮಿಸುವುದಿಲ್ಲ. ಇದು ಈ ಸ್ಥಳದಂತೆ ಭಾಸವಾಗುತ್ತದೆ. ಜನರು ನಿಮಗೆ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಎಂದು ಭಾವಿಸುತ್ತಾರೆ. ಆದರೆ ಸ್ನೇಹಿತರೆ, ನೀವು ನಿಮ್ಮ ಕರ್ತವ್ಯವನ್ನು ಚೆನ್ನಾಗಿ ನಿರ್ವಹಿಸುತ್ತೀರಿ ಎಂದು ನಾವು ನಿಮಗೆ ಹೇಳೋಣ. ಸ್ನೇಹಿತರೆ, ನೀವು ನಿಮ್ಮ ಜನರು ನಿಮ್ಮ ಭಾವನೆಗಳನ್ನು ಗೌರವಿಸದಿದ್ದಾಗ ನೀವು ಕೆಲವೊಮ್ಮೆ ತುಂಬಾ ಭಾವುಕರಾಗುತ್ತೀರಿ. ನೀವು ಇರುವ ಜನರಿಗೆ ಒಳ್ಳೆಯ ಕೆಲಸಗಳನ್ನು ಚೆನ್ನಾಗಿ ಮಾಡುವುದು ಹೇಗೆಂದು ತಿಳಿದಿದೆ ಮತ್ತು ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡುತ್ತಾರೆ ಎಂದು ನಿಮಗೆ ತಿಳಿದಿದೆ. ಯಾವುದೇ ಕೆಲಸವಾಗಿರಲಿ, ಕೆಲಸ ಎಷ್ಟೇ ಕಠಿಣವಾಗಿದ್ದರೂ ನೀವು ಅದರಲ್ಲಿ ತೊಡಗಿಸಿಕೊಂಡರೆ ಸ್ನೇಹಿತರೆ, ಆ ಕೆಲಸಗಳು ಯಾವಾಗ ಪೂರ್ಣಗೊಳ್ಳುತ್ತವೆ? ಸ್ನೇಹಿತರೆ, ನೀವು ರಾಜಕೀಯವನ್ನು ಸಹ ಕೈಗೆತ್ತಿಕೊಂಡಿದ್ದರೆ ಸ್ನೇಹಿತರೆ, ನೀವು ರಾಜಕೀಯದಲ್ಲಿ ಭಾಗವಹಿಸಿದರೆ ಸ್ನೇಹಿತರೆ, ನೀವು ರಾಜಕೀಯವನ್ನು ಚೆನ್ನಾಗಿ ಮಾಡುತ್ತೀರಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆಧ್ಯಾತ್ಮಿಕತೆಯಲ್ಲಿ ಋಷಿ ಇದ್ದಾರೆ, ಅಂದರೆ ನಿಮ್ಮ ದೇವರ ಮೇಲಿನ ನಂಬಿಕೆ ಅಚಲವಾಗಿದೆ. ಜನರು ನಿಮಗೆ ಏನು ಹೇಳಿದರೂ ಪರವಾಗಿಲ್ಲ, ಆದರೆ ನೀವು ಎಂದಿಗೂ ದೇವರನ್ನು ನಿಮ್ಮಿಂದ ಬೇರ್ಪಡಿಸಲು ಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, ಈ ವಿಷಯವನ್ನು ಬರೆದಿಟ್ಟುಕೊಳ್ಳಿ. ಈ ಭೂಮಿಯಲ್ಲಿ ದೇವರು ಇಲ್ಲ ಎಂದು ನೀವು ಎಷ್ಟೇ ಹೇಳಿದರೂ ಪರವಾಗಿಲ್ಲ. ದೇವರಿದ್ದಿದ್ದರೆ ನಮ್ಮ ಮದುವೆ ಅಷ್ಟು ಕೆಟ್ಟದಾಗುತ್ತಿರಲಿಲ್ಲ. ಸ್ನೇಹಿತರೆ, ನೀವು ಯಾರೊಬ್ಬರ ಮುಂದೆ ಇದೆಲ್ಲ ಹೇಳುತ್ತೀರಿ, ಆದರೆ ದೇವರನ್ನು ನಿಮ್ಮಿಂದ ಬೇರ್ಪಡಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ. ಹೌದು ಸ್ನೇಹಿತರೆ, ನೀವು ಗುರುವಿನ ಒಳ್ಳೆಯ ಫಲಗಳನ್ನು ಪಡೆಯುತ್ತೀರಿ. ಸಮಾಜವು ಎಲ್ಲರಿಗೂ ಸಹಾಯ ಮಾಡುತ್ತದೆ. ಆದರೆ ಸ್ನೇಹಿತರೆ, ನಿಮ್ಮ ಹಿರಿಯರು ಬಂದಾಗ ನಂತರ ಸ್ನೇಹಿತರು ನೀವು ಹೆಚ್ಚು ನಂಬುವವರು, ಅವರು ನಿಮ್ಮ ಅಂಗಿಯಲ್ಲಿ ನಿಲ್ಲುವುದಿಲ್ಲ. ನೀವು ಅವರೊಂದಿಗೆ ಇರುವ ರೀತಿ ಇತರರ ಜನರು ನಾವು ಯಾರ ನಿಮ್ಮ ಕುಟುಂಬದ ಕಲ್ಯಾಣಕ್ಕಾಗಿ ಅವರನ್ನು ಸಂತೋಷಪಡಿಸಲು. ಸ್ನೇಹಿತರೆ, ನಿಮ್ಮ ಒಳಗೆ ಯಾವುದೇ ಆಸೆಗಳಿದ್ದರೂ, ನಿಮ್ಮ ಆಸೆಗಳು ಏನೇ ಇರಲಿ ಸ್ನೇಹಿತರೆ, ನೀವು ಅವುಗಳನ್ನು ನಿಗ್ರಹಿಸುತ್ತೀರಿ. ಆದರೆ ಸ್ನೇಹಿತರೆ, ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ನೀವು ಯಾವಾಗಲೂ ನಿಮ್ಮ ಕುಟುಂಬ ಸದಸ್ಯರ ಬಗ್ಗೆ ಕಾಳಜಿ ವಹಿಸುತ್ತೀರಿ. ಅವರನ್ನು ಸಂತೋಷಪಡಿಸಲು ನೀವು ಕೆಲಮಟ್ಟಿಗೆ ಇಳಿಯಬಹುದು. ನೀವು ಇತರರ ಬಗ್ಗೆ ಭಾವನೆಗಳನ್ನು ಹೊಂದಿದ್ದೀರಿ. ಅಂದರೆ ಸ್ನೇಹಿತರೆ, ನೀವು ಸಣ್ಣ ಕೆಲಸವನ್ನು ಮಾಡಬಹುದು. ನೀವು ಯಾವುದೇ ಕೆಲಸ ಮಾಡುತ್ತಿದ್ದರೂ ಸಹ, ಆದರೆ ಸ್ನೇಹಿತರೆ, ನಿಮ್ಮ ಕುಟುಂಬಕ್ಕಾಗಿ ಆ ಕೆಲಸವನ್ನು ಮಾಡಲು ನೀವು ಸಿದ್ಧರಿದ್ದೀರಿ. ಹೌದು ಸ್ನೇಹಿತರೆ, ಕಠಿಣ ಪರಿಶ್ರಮದ ನಂತರವೂ ನಿಮ್ಮ ಕನಸುಗಳು ಈಡೇರದಾಗ ನಿಮ್ಮ ಹೃದಯ ಅವರನ್ನು ತಲುಪುತ್ತದೆ. ಹೌದು ಸ್ನೇಹಿತರೆ, ನೀವು ಕಠಿಣ ಪರಿಶ್ರಮ ಪಡುವ ವ್ಯಕ್ತಿ ಎಂದು ನಾವು ನಿಮಗೆ ಹೇಳೋಣ. ನೀವು ಯಾವಾಗಲೂ ಕರ್ಮವನ್ನು ನಂಬುತ್ತೀರಿ. ಆದರೆ ಸ್ನೇಹಿತರೆ,
ಕೆಲವೊಮ್ಮೆ ಯಾರೂ ನಿಮ್ಮೊಂದಿಗೆ ನಿಲ್ಲುವುದಿಲ್ಲ ಎಂದು ನಿಮಗೆ ಅನಿಸುತ್ತದೆ ಮತ್ತು ನಿಮ್ಮನ್ನು ತೊಂದರೆಪಡಿಸುವ ಕೆಲವೇ ಜನರಿದ್ದಾರೆ. ನೀವು ಯಾವಾಗಲೂ ಒಳ್ಳೆಯದನ್ನು ಮಾಡಿದವರು ಅದೇ ಜನರು ನಿಮಗೆ ದೊಡ್ಡವರೆಂದು ಸಾಬೀತುಪಡಿಸುತ್ತಿದ್ದಾರೆ. ಅವರು ನಿಮ್ಮ ಕೆಲಸದಲ್ಲಿ ಅರ್ಚನಾ ಆಗುತ್ತಿದ್ದಾರೆ. ಸ್ನೇಹಿತರೆ, ಈ ವರ್ಷದ ಆರಂಭದಲ್ಲಿ ನಾವು ನಿಮ್ಮನ್ನು ನೋಡಿದರೆ, ಸ್ನೇಹಿತರೆ, ನೀವು ಹೊಂದಿದ್ದ ಜೀವನವು ನಿಮ್ಮದಾಗಿರಲಿಲ್ಲ. ಈಗ ಸ್ನೇಹಿತರೆ, ನಿಮ್ಮ ಹಿಂದಿನ ಜೀವನವು ನಿಮಗೆ ತುಂಬಾ ಚೆನ್ನಾಗಿತ್ತು. ಮೊದಲು ನೀವು ಉತ್ತಮ ರೀತಿಯಲ್ಲಿ ಹಣ ಸಂಪಾದಿಸುತ್ತಿದ್ದಿರಿ. ನಿಮ್ಮ ಜೀವನವನ್ನು ಚೆನ್ನಾಗಿ ನಡೆಸುತ್ತಿದ್ದಿರಿ. ಅಂದರೆ ಸ್ನೇಹಿತರೆ, ಕುಟುಂಬದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ಕುಟುಂಬದ ವಾತಾವರಣ ಸಂತೋಷವಾಗಿತ್ತು. ಇದೆಲ್ಲವೂ ನಿಮಗೆ ತುಂಬಾ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ಸ್ನೇಹಿತರೆ, ಕಳೆದ 2-3 ವರ್ಷಗಳಲ್ಲಿ ನೀವು ಎದುರಿಸಬೇಕಾದ ಅನೇಕ ಸಮಸ್ಯೆಗಳು ಒಟ್ಟಿಗೆ ಬಂದಿವೆ. ಸ್ನೇಹಿತರೆ, ನೀವು ಯಾವುದೇ ಕೆಲಸ ಮಾಡುತ್ತಿದ್ದರೂ, ಯಾವುದೇ ಕೆಲಸ, ಯಾವುದೇ ವ್ಯವಸಾಯ, ಅದರಲ್ಲಿ ನಿಮಗೆ ನಿರಂತರ ಸಮಸ್ಯೆ ಇದೆ. ಯಾವುದೇ ಸಮಸ್ಯೆ ಪರಿಹಾರವಾಗುವುದಿಲ್ಲ. ನಂತರ ಸ್ನೇಹಿತರೆ, ನಿಮ್ಮ ಬೇರೆ ಯಾವುದೋ ಸಮಸ್ಯೆ ಹಿಂದೆ ಬರುತ್ತಿದೆ. ಅಂದರೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರುತ್ತಲೇ ಇರುತ್ತವೆ. ಕೆಲವೊಮ್ಮೆ ನೀವು ಉತ್ತಮ ರೀತಿಯಲ್ಲಿ ಸಂತೋಷವಾಗಿಲ್ಲ. ಸ್ನೇಹಿತರೆ, ಯಶಸ್ಸಿನ ಮುಖ. ಸ್ನೇಹಿತರೆ, ಹಿಂದೆ ಬಂದ ಸಂತೋಷ ನಿಮ್ಮಿಂದ ದೂರವಾಗಿದೆ. ಹೌದು ಸ್ನೇಹಿತರೆ, ನಿಮ್ಮ ಜ್ಞಾನದಲ್ಲಿ ಅಂತಹ ವಿಷಯ ನಡೆಯುತ್ತಿದೆ. ಸ್ನೇಹಿತರೆ, ಪುನರಾವರ್ತಿತ ಸಮಸ್ಯೆಗಳು. ಸ್ನೇಹಿತರೆ, ಇದು ಸಣ್ಣ ವಿಷಯವಲ್ಲ. ಸ್ನೇಹಿತರೆ, ಅರ್ಚನಾ ಅವರನ್ನು ತಮ್ಮ ಜಿಮ್ ಕೆಲಸದಲ್ಲಿ ಹೊಂದಿರುವ ಸ್ನೇಹಿತರಿಗೆ ಮಾತ್ರ ತಿಳಿದಿದೆ. ಮೊದಲನೆಯದಾಗಿ ಸ್ನೇಹಿತರೆ, ನಿಮ್ಮ ಒಂದು ವಿಶೇಷತೆ ಏನೆಂದರೆ, ನೀವು ನಿಮ್ಮ ದೌರ್ಬಲ್ಯಗಳನ್ನು, ನಿಮ್ಮ ಸಮಸ್ಯೆಗಳನ್ನು ಯಾರಿಗೂ ಬಹಿರಂಗಪಡಿಸುವುದಿಲ್ಲ. ಸ್ನೇಹಿತರು, ನೀವೇ ಅವುಗಳ ಬಗ್ಗೆ ಯೋಚಿಸಿ ಮತ್ತು ಅವುಗಳನ್ನು ಅರ್ಥ ಮಾಡಿಕೊಳ್ಳಿ. ಪರವಾಗಿಲ್ಲ, ನೀವು ಎಷ್ಟೇ ತೊಂದರೆ ಅನುಭವಿಸಿದರೂ ಹಣವನ್ನು ಕಳೆದುಕೊಳ್ಳುತ್ತೀರಿ. ನೀವು ಎಷ್ಟು ಕಠಿಣ ಪರಿಶ್ರಮ ಪಡುತ್ತೀರಿ, ನಿಮ್ಮ ಕಠಿಣ ಪರಿಶ್ರಮದ ಫಲವು ನಿಮಗೆ ಸಿಗುವುದಿಲ್ಲ. ನೀವು ಸ್ನೇಹಿತರಾಗಬೇಕಾದಷ್ಟು ಹಣವೂ ನಿಮ್ಮೊಂದಿಗೆ ಉಳಿಯುವುದಿಲ್ಲ. ನಾಳೆ ಬರುವ ಹಣ. ಆದರೆ ಸ್ನೇಹಿತರೆ, ವೃತ್ತಿಯು ಇಲ್ಲಿಂದ ಬರುತ್ತದೆ. ಸ್ನೇಹಿತರೆ, ವೃತ್ತಿಯು ಯಾವುದೋ ರೂಪದಲ್ಲಿ ಅಲ್ಲಿಗೆ ಹೋಗುತ್ತದೆ. ಅಂದರೆ ಸ್ನೇಹಿತರೆ, ಅದು ಭಿಕ್ಷುಕನಾಗಿರಲಿ, ಸಮಸ್ಯೆಯಾಗಿರಲಿ, ನಿಮ್ಮ ಹೊಸ ವರ್ಷದಲ್ಲಿ ಅನೇಕ ರೀತಿಯ ಮೂಲಭೂತ ವಿಶ್ವವಿದ್ಯಾಲಯಗಳು ಬಂದಿವೆ. ಸ್ನೇಹಿತರೆ, ನೀವು ಕಲಿಸಿದ ಯಾವುದೇ ಸಣ್ಣ ಆದಾಯ, ಸ್ನೇಹಿತರೆ, ಅದು ಕೂಡ ನಿಮ್ಮ ಕೈಯಿಂದ ಹೋಗುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನಿರಂತರ ಅಡೆತಡೆಗಳಿವೆ. ಹೌದು ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಇವೆಲ್ಲಕ್ಕೂ ಪರಿಹಾರವನ್ನು ಹೇಳಲಿದ್ದೇವೆ. ಆದ್ದರಿಂದ ಸ್ನೇಹಿತರೆ, ಮೊದಲನೆಯದಾಗಿ ನಾನು ನಿಮ್ಮೆಲ್ಲರಿಗೂ ಹೇಳುತ್ತೇನೆ, ಇಂದಿನ ವಿಡಿಯೋ ನಿಮಗೆ ವರಕ್ಕಿಂತ ಕಡಿಮೆಯಲ್ಲ. ನೀವು ಅದನ್ನು ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಬೇಕು. ಹೌದು ಸ್ನೇಹಿತರೆ, ನಾನು ನಿಮಗೆ ಒಂದು ವಿಷಯ ಹೇಳುತ್ತೇನೆ. ಈಗ ನಿಮಗೆ ಆ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ. ಅದು ನಿಮ್ಮ ಪರವಾಗಿರುವುದು, ನಿಮಗೆ ಹಲವು ಪ್ರಯೋಜನಗಳು ಸಿಗುತ್ತವೆ. ಹೌದು ಸ್ನೇಹಿತರೆ. ವಿವಾಹಿತರು, ನೀವು ಸಾಲದಿಂದ ತೊಂದರೆಗೊಳ್ಳುತ್ತಿದ್ದೀರಿ ಎಂದು ನಾವು ನಿಮಗೆ ಹೇಳೋಣ. ನಿಮಗೆ ಹಣವನ್ನು ಸಾಲವಾಗಿ ನೀಡಿದವನು ಅದನ್ನು ಮರಳಿ ಪಡೆಯಲು ನಿಮ್ಮನ್ನು ತೊಂದರೆಪಡಿಸುತ್ತಿದ್ದಾನೆ. ಸ್ನೇಹಿತರೆ, ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಗೆ ಕಾರಣವೇನು? ಸಮಯ ನಿಮ್ಮನ್ನು ಏಕೆ ಅಳುವಂತೆ ಮಾಡುತ್ತದೆ? ಯಾರೆಲ್ಲ ಸ್ನೇಹಿತರು ನಾವು ಅಂತಹ ತಪ್ಪುಗಳನ್ನು ಮಾಡುತ್ತೇವೆ? ಯಾವುದೇ ಸಮಸ್ಯೆ ಇಲ್ಲ, ಆದರೂ ನೀವು ಚಿಂತಿತರಾಗಿದ್ದೀರಿ. ಅಂದರೆ ಸ್ನೇಹಿತರೆ, ಎಲ್ಲವೂ ಮುಗಿದ ನಂತರವೂ ನೀವು ಯೋಚಿಸುವುದರಿಂದ ಚಿಂತೆಗೊಳ್ಳುತ್ತೀರಿ. ಸ್ನೇಹಿತರೆ, ನಿಮ್ಮ ಒಳ್ಳೆಯ ಮತ್ತು ಕೆಟ್ಟ ಅದೃಷ್ಟಕ್ಕೆ ನಿಮ್ಮ ಕರ್ಮಗಳೇ ಕಾರಣ. ನಿಮ್ಮ ಅದೃಷ್ಟ ನಿಮ್ಮ ಮೇಲೆ ಕೋಪಿಸಿಕೊಂಡ ಕೆಲವು ವಿಷಯಗಳಿವೆ. ಅದೃಷ್ಟ ಯಾರೊಂದಿಗಾದರೂ ಕೋಪಿಸಿಕೊಂಡಾಗ ನಂತರ ಸ್ನೇಹಿತರೆ, ಅದು ರಾಜನನ್ನು ಸಹ ಬಳಲಸು ಮಾಡುತ್ತದೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಕರ್ಮಗಳನ್ನು ಮಾಡಿ. ಸ್ನೇಹಿತರೆ, ನೀವು ನಿಮ್ಮ ಮನೆಯಲ್ಲಿ ಎಂದಿಗೂ ಮುರಿದ ಪಾತ್ರೆಗಳನ್ನು ಇಡಬಾರದು. ನಿಮ್ಮ ಮನೆಯಲ್ಲಿ ಯಾವುದೇ ಪಾತ್ರೆಗಳಿದ್ದರೂ ಸ್ನೇಹಿತರೆ, ನೀವು ಅವುಗಳನ್ನು ತಕ್ಷಣ ಮನೆಯಿಂದ ಹೊರಗೆ ಎಸೆಯಬೇಕು. ಸ್ನೇಹಿತರೆ, ವಿಶೇಷ ಜೀವನದಲ್ಲಿ ದುರದೃಷ್ಟ ಬರುತ್ತದೆ ಎಂದು ಹೇಳಲಾಗುತ್ತದೆ. ಒಳ್ಳೆಯ ಸ್ವಭಾವ ಹೊಂದಿರುವವರು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾರೆ. ಆದರೆ ಸ್ನೇಹಿತರೆ, ಕೆಲವು ಕೆಟ್ಟ ಕಾರ್ಯಗಳಿಂದಾಗಿ ಅದೃಷ್ಟ ದುರದೃಷ್ಟವಾಗಿ ಬದಲಾಗುತ್ತದೆ. ಮತ್ತು ಸ್ನೇಹಿತರೆ, ಇದಕ್ಕೆ ಮೊದಲ ಕಾರಣವೆಂದರೆ ಮನೆಯಲ್ಲಿ ಮುರಿದ ಪಾತ್ರೆ ಇರುತ್ತದೆ. ನಿಮ್ಮ ಮನೆಯಲ್ಲಿ ಯಾರು ಹಣವನ್ನು ಎಸೆಯುತ್ತಾರೋ ಅಥವಾ ಹರಿದ ಫೋಟೋಗಳಿದ್ದರೆ, ನಿಮ್ಮ ಮನೆಯಲ್ಲಿ ಯಾವುದೇ ವಸ್ತು ಮುರಿದು ಹೋಗಿದೆ, ನಂತರ ಸ್ನೇಹಿತರೆ, ಅವುಗಳನ್ನು ತಕ್ಷಣ ಮನೆಯಿಂದ ಹೊರಗೆ ಎಸೆಯಿರಿ. ಗಡಿಯಾರವಿದ್ದರೆ ಸ್ನೇಹಿತರೆ, ನೀವು ಆ ಗಡಿಯಾರವನ್ನು ಸಹ ಮನೆಯಿಂದ ಹೊರಗೆ ಎಸೆಯಬೇಕು. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಗಡಿಯಾರದ ಸಮಯ ನಿಂತು ಹೋಗಿದ್ದರೆ ನಂತರ ಸ್ನೇಹಿತರೆ, ಏನು ಪ್ರಗತಿ ನಿಲ್ಲುತ್ತದೆ? ಸ್ನೇಹಿತರೆ, ಜ್ಯೋತಿಷ್ಯದ ಪ್ರಕಾರ ಈ ಎಲ್ಲಾ ವಸ್ತುಗಳನ್ನು ತಕ್ಷಣವೇ ಅದೃಷ್ಟ ಚಲಿಸುವುದು ನಿಲ್ಲುತ್ತದೆ. ನಿಮ್ಮ ಮನೆಯಲ್ಲಿ ಬ್ಯಾಂಡ್ ಅಥವಾ ಗಡಿಯಾರವಿದ್ದರೆ ಸ್ನೇಹಿತರೆ, ಇಂದಿನಿಂದಲೇ ನೀವು ಈ ವಸ್ತುಗಳನ್ನು ಎಸೆಯಬೇಕು. ಮೊದಲಿನಿಂದಲೇ ನಿಮ್ಮ ಅದೃಷ್ಟ ದುರದೃಷ್ಟವಾಗಿ ಬದಲಾಗುತ್ತದೆ ಮತ್ತು ಈ ವಸ್ತುಗಳು ನಿಮ್ಮನ್ನು ಅಳುವಂತೆ ಮಾಡುತ್ತಲೇ ಇರುತ್ತವೆ. ಈ ಎಲ್ಲಾ ವಸ್ತುಗಳನ್ನು ಮನೆಯಲ್ಲಿ ಇಡುವುದು ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಲಕ್ಷ್ಮೀದೇವಿಯು ಈ ಮನೆಯಲ್ಲಿ ಎಂದಿಗೂ ವಾಸಿಸುವುದಿಲ್ಲ. ಇತರರು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಎರಡನೆಯ ವಿಷಯವೆಂದರೆ ಸ್ನೇಹಿತರೆ, ಹಾಳಾದ ಬಟ್ಟೆಗಳು ಎಂದು ನಾವು ನಿಮಗೆ ಹೇಳೋಣ. ಸ್ನೇಹಿತರೆ,
ನೀವು ಯಾವುದೇ ವ್ಯಕ್ತಿಗೆ ಹಾಳಾದ ಬಟ್ಟೆಗಳನ್ನು ದಾನ ಮಾಡಿದರೆ, ಅದು ಸ್ನೇಹಿತರಾಗಿರಲಿ, ಆ ವ್ಯಕ್ತಿ ಸಹಾಯಕರಾಗಿರಲಿ, ಅಥವಾ ನಿಮ್ಮ ಮನೆಗೆ ಭಿಕ್ಷೆ ಬೇಡಲು ಬಂದವರಾಗಿರಲಿ, ಅಥವಾ ಬಡ ಕಾರ್ಮಿಕರಾಗಿರಲಿ, ಅಥವಾ ನೀವು ದಾನ ಮಾಡುತ್ತಿರುವ ವ್ಯಕ್ತಿಯಾಗಿರಲಿ, ಸ್ನೇಹಿತರೆ, ತಪ್ಪಾಗಿಯೂ ಹಾಳಾದ ಬಟ್ಟೆಗಳನ್ನು ದಾನ ಮಾಡಬೇಡಿ. ನೀವು ಹಾಳಾದ ಬಟ್ಟೆಗಳನ್ನು ದಾನ ಮಾಡಿದರೆ, ಸ್ನೇಹಿತರೆ, ನೀವು ಬೇರೆಯೊಬ್ಬರ ಮನೆಗೆ ದುರದೃಷ್ಟವನ್ನು ಕಳುಹಿಸುತ್ತಿದ್ದೀರಿ. ಮತ್ತು ಸ್ನೇಹಿತರೆ, ದೇವರು ಖಂಡಿತವಾಗಿಯೂ ಈ ವಸ್ತುಗಳನ್ನು ನೋಡಿದ್ದಾನೆ ಮತ್ತು ಆ ವ್ಯಕ್ತಿಯು ತಮ್ಮ ದುರದೃಷ್ಟವನ್ನು ನಿಮ್ಮ ಮನೆಯಲ್ಲಿ ಬಿಡಬಾರದು. ಆದ್ದರಿಂದ ಸ್ನೇಹಿತರೆ, ನೀವು ಎಂದಿಗೂ ಹಾಳಾದ ವಸ್ತುಗಳನ್ನು ದಾನ ಮಾಡಬಾರದು. ಕೆಟ್ಟ ವಾಸ್ತು ಮಾತ್ರವಲ್ಲ, ಮುರಿದು ಹೋದ ಯಾವುದೇ ಕೆಟ್ಟ ವಾಸ್ತು, ಸ್ನೇಹಿತರೆ, ನೀವು ಅದನ್ನು ಹಾಳು ಮಾಡಿದರೆ ಆ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಸ್ನೇಹಿತರೆ, ನೀವು ಜೇನುತುಪ್ಪವನ್ನು ದಾನ ಮಾಡಬಾರದು. ಇದರಿಂದ ನಿಮ್ಮ ಅದೃಷ್ಟ ಹಾಳಾಗಲು ಪ್ರಾರಂಭಿಸುತ್ತದೆ. ಸ್ನೇಹಿತರೆ, ಈ ಎಲ್ಲ ವಸ್ತುಗಳನ್ನು ನ್ಯಾಯಯುತವಾಗಿ ದಾನ ಮಾಡುವುದು ಎಂದರೆ ನೀವು ನಿಮ್ಮ ಮನೆಗೆ ದುರದೃಷ್ಟವನ್ನು ಪ್ರವೇಶಿಸಲು ಬಿಡುತ್ತೀರಿ. ಆದ್ದರಿಂದ ಸ್ನೇಹಿತರೆ, ಈಗ ನೀವು ಈ ಎಲ್ಲ ವಸ್ತುಗಳನ್ನು ದಾನ ಮಾಡುವುದನ್ನು ನಿಲ್ಲಿಸಬೇಕು.